ಮತ್ತು ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ನಮ್ಮನ್ನು ಉದ್ದೇಶಿಸಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೇವೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಇವತ್ತಿನ ಮಾವಿನಕಟ್ಟ ಮಂಗಳದ ಈ ಹಿಂದೂ ಸಮಾವೇಶದ ವಿದ್ಯಾ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದಂತಹ ಗಣಪತಿ ಹೆಗಡೆಯವರೇ, ಗೌರವಾಧ್ಯಕ್ಷರಾದಂತಹ ಹಿರಂ ಹೆಗಡೆಯವರೇ, ಉಪಾಧ್ಯಕ್ಷರಾದಂತಹ ಮುಸ್ಲಿಂ ನಾಯಕರವರೇ ಹಾಗೂ ನಿರ್ಮಲಾ ನಾಯಕರವರೇ, ಇಷ್ಟೊತ್ತಿನವರೆಗೆ ರೋಮಾಂಚನಕಾರಿಯಾಗಿ ಮಾತನಾಡಿದಂತಹ ಕುಮಾರಿ ಹಾರಿಕಾ ಮಂಜುನಾಥ್ ಅವರೇ ಹಾಗೂ ಈ ಭಾಗದ ಎಲ್ಲ ಮಾತೆಯರೇ ಹಾಗೂ ಮಹನೀಯರೇ, ಹಿಂದೂ ಸಮಾವೇಶದಲ್ಲಿ ನಾವೆಲ್ಲ ಇದ್ದೇವೆ. ಹಿಂದುತ್ವದ ಕುರಿತು ಇಷ್ಟೊತ್ತಿನೊಳಗೆಲ್ಲ ಕೇಳಿದ್ದೀರಿ, ಎಲ್ಲರೂ ಮಾತಾಡಿದ್ದಾರೆ. ಹಿಂದೂ ಅಂದರೆ ಏನು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹಿಂದೂ ಅಂದರೆ ಒಂದು ಜಾತಿ ಅಲ್ಲ, ಒಂದು ಸಂಸ್ಕೃತಿ. ಅದನ್ನು ವಿವರಿಸುವಾಗ ಹೇಳ್ತಾರೆ, ಏನಂ ದೂಷಯತೀತಿ ಹಿಂದೂ ಎಂಬುದಾಗಿ. ಅಂದರೆ ಯಾವುದು ಕೆಟ್ಟದ್ದು ಇರುತ್ತದೆಯೋ ಅದರಿಂದ ದೂರ ಇರುವವನನ್ನು ಹಿಂದೂ ಎಂಬುದಾಗಿ ಹೇಳಿದ್ದಾರೆ. ಇದರ ಮೂಲ ತತ್ವ ಏನು ಅಂತ ಕೇಳಿದರೆ ವಸುದೈವ ಕುಟುಂಬಕಂ ಎಂಬುದಾಗಿ ಇದರ ತತ್ವ. ನಾವು ಇದನ್ನು ಈ ಸಂದರ್ಭದಲ್ಲಿ ಯಾಕೆ ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಇಲ್ಲಿಗೆ ಆಗಿದ್ರು ಎಲ್ಲ ಬಂದಿರುವಂಥದ್ದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ಆಚಾರ ವಿಚಾರಗಳನ್ನು ಪುನಃ ಮನನ ಮಾಡಿಕೊಳ್ಳಿಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಯಾಕೆ ಮನನ ಮಾಡಿಕೊಳ್ಬೇಕು ಅಂತ ಕೇಳಿದರೆ, ಇವತ್ತಿನ ಒಂದು ಪ್ರಸ್ತುತದ ಪರಿಸ್ಥಿತಿ ಆ ರೀತಿಯಾಗಿ ಇದೆ. ಹಾಗಾಗಿ ಒಂದು ಸದರಿ ನಾವು ಅವೆಲ್ಲವನ್ನು ಒಂದು ಸಾರಿ ಪುನಃ ಮನನ ಮಾಡಿಕೊಳ್ಬೇಕು. ಹಾಗಾದಾಗ ನಮ್ಮ ಜೀವನ ಪಥವನ್ನು ಯಾವ ರೀತಿಯಾಗಿ ಸಾಗಿಸ್ಕೊಂಡು ಹೋಗಬೇಕು ಎನ್ನುವಂಥದ್ದು ಗೊತ್ತಾಗ್ತದೆ. ನಾವೆಲ್ಲ ಸಾಗಬೇಕಾಗಿರುವಂಥದ್ದು ಧರ್ಮದ ಮಾರ್ಗದಲ್ಲಿ. ಧರ್ಮೋ ರಕ್ಷತಿ ರಕ್ಷಿತ ಎಂಬುದಾಗಿ ಹೇಳಿದ್ದಾರೆ. ಅದು ಹಿಂದೆ ಮತ್ತೊಂದು ಮಾತು ಹೇಳಿದ್ದಾರೆ, ಧರ್ಮ ಏವ ಹತೋಹಂತಿ ಎಂಬುದಾಗಿ. ಆನಂತರ ಬಂದಿರುವಂಥದ್ದು ಧರ್ಮೋ ರಕ್ಷತಿ ರಕ್ಷಿತ ಎಂಬುದಾಗಿ. ಧರ್ಮಾಚರಣೆಯನ್ನು ಯಾರು ಮಾಡ್ತಾರೋ ಅವರನ್ನು ಧರ್ಮ ರಕ್ಷಿಸುತ್ತೆ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಧರ್ಮವನ್ನು ಯಾರು ಆಚರಣೆ ಮಾಡುವುದಿಲ್ಲವೋ ಅವರನ್ನು ಧರ್ಮವೇ ನಾಶವನ್ನು ಮಾಡ್ತದೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ಹಿಂದೂಗಳೆಲ್ಲ ಧರ್ಮಾಚರಣೆಯನ್ನು ಮಾಡಲೇಬೇಕು. ನಾವು ಕೇಳಿರ್ತೇವೆ, ನಾವು ನೋಡ್ತಿದ್ದೇವೆ. ಈಗ ನಮ್ಮ ಹಿಂದೂ ಸಂಪ್ರದಾಯ, ಹಿಂದೂ ಸಮಾಜ ಏನಾಗ್ತಾ ಇದೆ ಅಂತ ಕೇಳಿದರೆ ವಿದೇಶಿ ಸಂಸ್ಕೃತಿಯತ್ತ ವಾಲ್ತಾ ಹೋಗ್ತಾ ಇದೆ. ಅದು ಆಗಬಾರ್ದು. ಯಾಕೆಂತ ಕೇಳಿದರೆ ನಾವು ನಮ್ಮ ಹಬ್ಬ ಹರಿದಿನಗಳಿರ್ಬೋದು, ನಮ್ಮ ಆಚರಣೆಗಳಿರ್ಬೋದು, ಇವೆಲ್ಲದರಲ್ಲಿ ನಾವು ನಮ್ಮ ಹಿಂದೂ ಧರ್ಮದ ಆಚರಣೆಯನ್ನು ಮಾಡಬೇಕು. ಹಾಗಾದಾಗ ಮಾತ್ರ ಹಿಂದೂ ಸಂಸ್ಕೃತಿ ಎನ್ನುವಂಥದ್ದು ಉಳಿತದೆ, ಬೆಳೀತದೆ. ಯಾವ ರೀತಿಯಾಗಿ ಅಂತ ಕೇಳಿದರೆ ನಮ್ಮ ಆಚರಣೆಗಳನ್ನು ನಾವು ನೋಡಬೇಕು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಾದರೆ, ನಮ್ಮದು ಹುಟ್ಟಿದ ದಿವಸಗಳಲ್ಲಿ ಆಚರಣೆಯನ್ನು ನಾವು ನೋಡ್ತೇವೆ. ನಮ್ಮ ಸಂಸ್ಕೃತಿ ಏನು ಹೇಳ್ತದೆ ಅಂತ ಹೇಳಿದರೆ, ಹಿಂದೂ ಸಂಸ್ಕೃತಿ ದೀಪವನ್ನು ಹಚ್ಚುವ ಸಂಸ್ಕೃತಿ ನಮ್ಮದು. ನಾವೀಗೇನು ಮಾಡ್ತಿದ್ದೇವೆ ಅಂತ ಕೇಳಿದರೆ, ಹುಟ್ಟಿದ ಹಬ್ಬದ ದಿವಸ ಅಂದರೆ ಬರ್ತ್ಡೇ ದಿವಸ ನಾವೇನು ಮಾಡ್ತೇವೆ, ಕೇಕನ್ನು ತರ್ತೇವೆ. ಪಾರ್ಟಿ ಏನಾಗೋದಲ್ಲಿ ಅದರ ಮೇಲೆ ಕ್ಯಾಂಡಲನ್ನು ಇಡ್ತೇವೆ, ಮೇಣಬತ್ತಿಯನ್ನು ಇಡ್ತೇವೆ. ಅದನ್ನು ಇಟ್ಟು ಅದನ್ನು ಹಚ್ಚಿ ಆನಂತರ ಆರಿಸಿ ಎಲ್ಲರಿಗೂ ಸಿಹಿಯನ್ನು ಕೊಡ್ತೇವೆ. ಇದು ಈಗಿನ ಪರಿಸ್ಥಿತಿ. ಅಂದರೆ ಇದು ವಿದೇಶಿ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಏನು ಅಂತ ಕೇಳಿದರೆ, ಆ ದಿವಸ ಬೆಳಿಗ್ಗೆ ಬೇಗ ಎದ್ದು ಅಭ್ಯಂಗವನ್ನು ಮಾಡಿ, ಅದಾದ ನಂತರ ಮನೆಯಲ್ಲಿ ಪೂಜೆಯನ್ನು, ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು
ಗುರು ಹಿರಿಯರಿಗೆ ನಮಸ್ಕರಿಸಿ, ತದನಂತರದಲ್ಲಿ ದೇವಸ್ಥಾನವಿದ್ದರೆ ಅಲ್ಲಿ ಹೋಗಿ ಪ್ರಸಾದವನ್ನು ತಗೊಂಡು ಬಂದು ಮನೆಯಲ್ಲಿ ವಿಶೇಷವಾದ ಸಿಹಿಯನ್ನು ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಅಕ್ಕಪಕ್ಕದವರನ್ನೆಲ್ಲ ಸೇರಿಸ್ಕೊಂಡು ಊಟ ಮಾಡುವಂಥದ್ದು ನಮ್ಮ ಹಿಂದೂ ಸಂಸ್ಕೃತಿ. ಇದು ನಮ್ಮ ಸಂಸ್ಕೃತಿ. ಆದರೆ ನಾವೀಗ ಮಾಡ್ತಾ ಇರುವಂಥದ್ದು, ನಾವು ಹಿಂದೆ ಹೇಳಿದಾಗೆ ಕೇಕನ್ನು ಕಟ್ ಮಾಡುವಂಥ ಪದ್ಧತಿ, ಇದನ್ನು ಮಾಡಬಾರ್ದು. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಅನೇಕವು ಬಂದು ಬಿಟ್ಟಿದೆ. ಅದರಿಂದ ಇವತ್ತಿನಿಂದ ನಾವು ಬದಲಾಯಿಸಿಕೊಳ್ಳಬೇಕು. ಹಾಗಾದಾಗ ಮಾತ್ರ ಈ ಹಿಂದೂ ಸಮಾವೇಶದ ಒಂದು ಕಾರ್ಯಕ್ರಮ ನಡೆದಿದ್ದರಿಂದ ಒಂದು ಸಾರ್ಥಕತೆ ಎನ್ನುವಂತಹದ್ದು ಇದರಿಂದ ಆಗ್ತದೆ. ಹಾಗಾಗಿ ನಾವು ಮಾಡಬೇಕಾಗಿರುವಂತಹದ್ದು ಇಷ್ಟೇ, ನಮ್ಮ ಹಿಂದಿನವರು ಹಾಕಿಕೊಟ್ಟಂತಹ ಒಂದು ಆಚಾರ ವಿಚಾರಗಳನ್ನು, ನಾವು ಪದ್ಧತಿಗಳನ್ನು ನಾವು ಪ್ರತಿನಿತ್ಯದಲ್ಲಿ ನಡೆಸ್ಕೊಂಡು ಹೋಗಬೇಕಾಗಿರುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂದರೆ, ನಾವು ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಬೇಗ ಏಳಬೇಕು ಎಂಬುದಾಗಿ ಹಿಂದಿನವರು ಹಾಕ್ಕೊಟ್ಟಿದ್ದಾರೆ. ಬೇಗ ಗಾದೆ ಮಾರಿದೆ, ಬೇಗ ಮಲಗು ಬೇಗ ಏಳು ಎಂಬುದಾಗಿ. ಆದರೆ ಈಗೇನಾಗ್ತಾ ಇದೆ ಅಂತ ಕೇಳಿದರೆ, ಎಲ್ಲರೂ ತಡರಾತ್ರಿವರೆಗೂ ಎದ್ದಿರುತ್ತಾರೆ. ಅವರು ಮೊಬೈಲ್ ನೋಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಓದುವಂಥದ್ದು ಇರ್ಬೋದು. ಇವೆಲ್ಲವನ್ನು ಮಾಡುವುದಾಗಿ ರಾತ್ರಿ 12-1 ಗಂಟೆವರೆಗೆ ಇರ್ತೇವೆ. ಬೆಳಿಗ್ಗೆ ಎಲ್ಲರೂ ಸೂರ್ಯವಂಶಸ್ಥರಾಗ್ತಾ ಇದ್ದೇವೆ. ನಮಗೆ ಹೇಳಿರುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅಂತ ಹೇಳಿ. ಆದರೆ ನಾವೇನು ಮಾಡ್ತಿದ್ದೇವೆ ಈಗ ಅಂತ ಕೇಳಿದರೆ, 8 ಗಂಟೆ ಆದರೂ ಹಾಸಿಗೆ ಬಿಟ್ಟು ಕೆಲಸ ಇಲ್ಲ. ಅದು ನಮ್ಮ ಪರಿಸ್ಥಿತಿ ಆಗಿದೆ. ಅದನ್ನು ಮಾಡಬಾರ್ದು. ಈಗ ನಾವು ಹಾಕಿಟ್ಟು ಕೊಟ್ಟಿರುವಂಥದ್ದು ಏನು ಅಂತ ಕೇಳಿದರೆ, ಬೆಳಗ್ಗೆ ಬೇಗ ಹೇಳಬೇಕು. ಆ ಕಾಲದಲ್ಲಿ ನಾವು ಏನು ಮಾಡಿದರೂ ಅದು ನಮ್ಮ ಮನಸ್ಸಿಗೆ ಬರ್ತದೆ ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹಿಂದಿನವರು ಹಾಕಿಟ್ಟಿದ್ದಾರೆ, ಬೇಗ ಹೇಳಬೇಕು ಎಂಬುದಾಗಿ. ಅದರ ಜೊತೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತಿರುವಂತಹ ಪರಿ, ನಾವು ಅದನ್ನು ನೋಡಿದರೆ ನಮ್ಗೆ ಗೊತ್ತಾಗ್ತದೆ. ಅವರು ಮಾತಾಡುವಾಗ ಹೇಳಿದರು, ಹಾರಿಕ ಅವರು ಮಾತಾಡುವಾಗ, ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗುವಾಗ ಅಥವಾ ಈಗ ಶಾಲೆಗೆ ಹೋಗುವಾಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮನೆ ಬಿಡುವಾಗ ಕೆಲವೊಬ್ರು ಇಟ್ಕೊಂಡು ಬರ್ತಾರೆ, ಶಾಲೆ ಒಳಗೆ ಹೋಗುವಾಗ ಅಳಿಸ್ಕೊಂಡು ಹೋಗ್ತಾರೆ ಹೆಣ್ಣು ಕುಂಕುಮವನ್ನು ಅಂತ ಹೇಳಿದರು. ಇದು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ನಮ್ಮ ವಸ್ತ್ರಗಳನ್ನು ಸಹ ನಾವು ನೋಡಬೇಕು. ಸ್ಕೂಲಿಗೆ ಹೋಗುವ ಮಕ್ಕಳು ಇರ್ತಾರಲ್ವ, ಅವರ ವಸ್ತ್ರವನ್ನು ಸಂಹಿತೆಯನ್ನು ಯಾವ ರೀತಿಯಾಗಿದೆ ಎಂಬುದಾಗಿ ನೋಡಬೇಕು ನಾವು. ಅದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ಏನು ಅಂತ ಕೇಳಿದರೆ, ಮೈ ತುಂಬ ಬಟ್ಟೆ ಇರಬೇಕು. ಹೆಣ್ಣು ಮಕ್ಕಳಿಗಾದರೆ ಕೈಯಲ್ಲಿ ಬಳೆ, ಜುಟ್ಟದಲ್ಲಿ ಹೂವು, ಹಣೆಯಲ್ಲಿ ಕುಂಕುಮ, ಇವೆಲ್ಲವನ್ನು ನಮ್ಮ ಹಿಂದಿನವರು ಹಾಕ್ಕೊಟ್ಟಿದ್ದಾರೆ. ನಾವೇನು ಮಾಡ್ತಿದ್ದೇವೆ ಅಂತ ಕೇಳಿದರೆ, ಕಾನ್ವೆಂಟ್ ಕಳಿಸುವಂತಹ ಬರದಲ್ಲಿ ನಮ್ಮ ಮಕ್ಕಳಿಗೆ ಯಾವುದನ್ನು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಕಾನ್ವೆಂಟ್ ಅವರು ಹೇಳೋದೇನು ಅಂತ ಕೇಳಿದರೆ, ಅವರು ಇದ್ಯಾವುದನ್ನು ಧರಿಸಿ ಬರಬಾರ್ದು. ಅದಕ್ಕಾಗಿ ಅನೇಕ ಗಲಾಟೆಗಳೆಲ್ಲ ನಡೀತಾ ಇದ್ದಾವೆ. ಪರೀಕ್ಷೆಯಲ್ಲಿ ಇದನ್ನು ತೆಗೆದರು, ಜನಿವಾರವನ್ನು ಕಟ್ ಮಾಡಿದರು, ಇದನ್ನೆಲ್ಲ ನಾವು ಕೇಳ್ತಿರ್ತೇವೆ. ಅಂದರೆ ಇದನ್ನು ವಿರೋಧಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಬೇಕು. ನಮ್ಮ ಹಿಂದೂ ಧರ್ಮವನ್ನು ಸರಿಯಾಗಿ ಆಚರಣೆಯನ್ನು ಮಾಡ್ಕೊಂಡು ಹೋಗಬೇಕು ಎನ್ನುವಂತಹದ್ದನ್ನು ನಾವು ಇಟ್ಕೊಳ್ಬೇಕು. ಹಾಗಾದಾಗ ಮಾತ್ರ ನಮ್ಮ ಹಿಂದೂ ಧರ್ಮ ಉಳ್ಕೊಂಡು ಹೋಗ್ತದೆ. ಅದಕ್ಕಾಗಿ ನಾವೆಲ್ಲ ಪ್ರಯತ್ನವನ್ನು ಹಾಕಬೇಕು. ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಹಣೆಯಲ್ಲಿ ಕುಂಕುಮವನ್ನು ಇಟ್ಕೊಂಡು ಹೋಗಲೇಬೇಕು ಎಂಬುದಾಗಿ ಹೇಳಬೇಕು. ಅದರ ಜೊತೆಯಲ್ಲಿ ನಾವು ಪ್ರತಿನಿತ್ಯದಲ್ಲಿ ದೇವಸ್ಥಾನಗಳಿಗೆ ಹೋಗಲೇಬೇಕು ಎಂಬುದನ್ನು ಹೇಳಬೇಕು. ಯಾಕೆಂತ ಕೇಳಿದರೆ, ಬೇರೆ ಧರ್ಮದವರು ಪ್ರತಿನಿತ್ಯ ಒಂದು ದಿವಸಕ್ಕೆ 5-5 ಸಾರಿ ಹೋಗ್ತಾರೆ. ನಾವು ದಿವಸದಲ್ಲಿ 1 ಸಾರಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡುತ್ತೇವೆ. ಕೆಲವು ಮತ್ತೊಂದು ಮತದವರು ವಾರದಲ್ಲಿ 1 ಭಾನುವಾರ ಅವರಿಗೆ ಹೋಗ್ತಾರೆ. ಆದರೆ ನಾವು ವಾರದಲ್ಲಿ 1 ದಿವಸ ಹೋಗ್ತಾ ಇಲ್ಲ. ಅಂಥದ್ದು ನಮ್ಮ ಪರಿಸ್ಥಿತಿ ಆಗ್ತಾ ಇದೆ. ಅದು ಆಗಬಾರ್ದು. ಪ್ರತಿನಿತ್ಯದಲ್ಲಿ ಒಮ್ಮೆಯಾದರೂ ದೇವರ ದರ್ಶನವನ್ನು ಮಾಡಬೇಕು. ಅದರಿಂದ ನಮಗೆ ಪುಣ್ಯ ಸಂಪಾದನೆ ಎನ್ನುವಂಥದ್ದು ಆಗ್ತದೆ. ಅದರ ಜೊತೆಯಲ್ಲಿ ನಮಗೆ ಮುಂದಿನ ನಾವು ಆಚರಣೆ ಮಾಡುವುದರಿಂದ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ. ನಾವು ಅಲ್ಲಿ ಹೋಗಬೇಕು, ದೇವಸ್ಥಾನಗಳಿಗೆ, ಅಲ್ಲಿ ಆಚರಣೆಯಲ್ಲಿ ಭಾಗವಹಿಸಬೇಕು ಎಂಬುದೆಲ್ಲ ಅವರಿಗೆ ಗೊತ್ತಾಗ್ತದೆ. ಅದರ ಜೊತೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಸ್ತೋತ್ರಗಳನ್ನು ಹೇಳಬೇಕು. ಸಾಯಂಕಾಲದಲ್ಲಿ ಹೇಳ್ತಾ ಇದ್ವಿ. ಹಿಂದೆಲ್ಲ ಪ್ರತಿನಿತ್ಯದಲ್ಲಿ ಸಾಯಂಕಾಲ ಭಜನೆ ಮಾಡುವಂಥ ಪದ್ಧತಿ ಇತ್ತು ನಮ್ಮಲ್ಲಿ. ಇನ್ನು ಕೆಲವು ಮನೆಗಳಲ್ಲಿ ಇದೆ. ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ. ಏನು ಮಾಡ್ತಿದ್ದೇವೆ ಅಂತ ಕೇಳಿದರೆ, ಪ್ರತಿನಿತ್ಯದಲ್ಲಿ
ಸಾಯಂಕಾಲ ಆಯಿತು ಅಂತಾದರೆ ಎಲ್ಲರೂ ಟಿ ವಿ ಮುಂದೆ ಕೂರ್ತಿದ್ದೇವೆ ನಾವು, ಧಾರಾವಾಹಿ ಮುಂದೆ. ಭಜನೆ ಮಾಡಿ ಅಂತ ಹೇಳಿದರೆ ಧಾರಾವಾಹಿಯಲ್ಲಿ ತಪ್ಪಿ ಹೋಗ್ತದೆಯೋ ಅಂಥೇಳಿ ನಮಗೊಂಥರ ತಲೆಬಿಸಿ ಅಲ್ವಾ? ಅದು ಮಾಡಬಾರ್ದು. ಅಂದರೆ ಯಾಕೆ ಹೇಳ್ತಿರುವಂಥದ್ದು ಕೇಳಿದರೆ, ಧಾರಾವಾಹಿ ಮನರಂಜನೆ ಅನ್ನುವಂಥದ್ದು ಮನುಷ್ಯನಿಗೆ ಬೇಕು, ಆದರೆ ಅದೇ ಜೀವನ ಅಲ್ಲ. ನಮ್ಮ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೋಗುವಾಗ ನಾವು ಗಳಿಸಿರುವಂಥದ್ದನ್ನೇ ತೊಗೊಂಡೋಗ್ತೇವೆ. ಏನು ಹಣವನ್ನು ತೊಗೊಂಡೋಗೋದಿಲ್ಲ, ಅಥವಾ ನಾವು ಮಾಡಿಟ್ಟಂಥ ಆಸ್ತಿಗಳನ್ನು ತೊಗೊಂಡೋಗೋದಿಲ್ಲ, ಕಾರು ಮನೆಗಳನ್ನು ಯಾವುದೂ ತೊಗೊಂಡೋಗೋದಿಲ್ಲ. ಅಥವಾ ನಮ್ಮ ಹಿಂದೆ ಜನಗಳಿರ್ತಾರೆ, ರಾಜಕಾರಣಿಗಳಾಗಿರ್ಬೋದು ಅಥವಾ ಮುಖಂಡರಾಗಿರ್ಬೋದು. ಆವಾಗ ಅನ್ನಿಸ್ತಿರ್ತದೆ ನಮ್ಮ ಹಿಂದೆ ಜನ ಇದ್ದಾರೆ, ನಾವೇನು ಬೇಕಾದರೂ ಮಾಡ್ಬೋದು ಅಂತೇಳಿ. ಆದರೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾವು ತಗೊಂಡು ಹೋಗುವಂಥದ್ದು ಏನು ಅಂತ ಕೇಳಿದರೆ, ನಾವು ಮಾಡಿದಂತಹ ಪಾಪ, ನಾವು ಮಾಡಿದಂತಹ ಪುಣ್ಯ, ಇವೆರಡನ್ನೇ ನಾವು ತಗೊಂಡು ಹೋಗುವಂಥದ್ದು. ಹಾಗಾಗಿ ಮನುಷ್ಯ ಜನ್ಮ ಎನ್ನುವಂಥದ್ದು ಶ್ರೇಷ್ಠವಾದದ್ದು, ಅದನ್ನು ಸಾರ್ಥಕ್ಯವನ್ನು ನಾವು ಪಡಿಸ್ಕೊಳ್ಳೇಬೇಕು. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಧರ್ಮಾಚರಣೆಯನ್ನು ಮಾಡಲೇಬೇಕು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ನಾವು ಆಚರಣೆ ಮಾಡಬೇಕು, ಅದರ ಜೊತೆಯಲ್ಲಿ ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ಕಲಿಸಬೇಕು. ನಮ್ಮ ಆಚಾರ ವಿಚಾರಗಳಿರ್ಬೋದು, ನಮ್ಮ ಹಬ್ಬ ಹರಿದಿನಗಳಿರ್ಬೋದು, ನಮ್ಮ ಸಂಪ್ರದಾಯ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಇವೆಲ್ಲವನ್ನು ನಮ್ಮ ಮುಂದಿನ ಮಕ್ಕಳಿಗೆ ಅದನ್ನು ಸರಿಯಾಗಿ ವಯಸ್ಸಿನಲ್ಲಿ ತಿಳಿಸಿದಾಗ ಅವರು ಆಚರಣೆಯನ್ನು ಮಾಡ್ಕೊಂಡು ಹೋಗ್ತಾರೆ. ನಾವು ಕೇಳ್ತೇವೆ, ಸ್ವಾಮಿ ಧರ್ಮಾಚರಣೆಯನ್ನು ಮಾಡಬೇಕು, ಹೌದು, ಯಾವ ವಯಸ್ಸಲ್ಲಿ ಮಾಡಬೇಕು ಸ್ವಾಮಿ? ನಾವು ಕೇಳ್ತೇವೆ ಈಗೆಲ್ಲ ಧರ್ಮಾಚರಣೆಯನ್ನು ಚಿಕ್ಕ ವಯಸ್ಸಲ್ಲೇ ಮಾಡಬೇಕು ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಸಣ್ಣ ವಯಸ್ಸಲ್ಲೇನೋ ಮಾಡಬೇಕು ಅಂತ ನೀವು ಹೇಳ್ತೀವಿ. ಸಣ್ಣ ವಯಸ್ಸಲ್ಲಿ ಓದೋದಿರ್ತದೆ, ಓದು ಮುಗಿದ ತಕ್ಷಣ ಜಾಬಿಗೆ ಹೋಗಬೇಕು, ಕೆಲಸ ಹುಡ್ಕೊಳ್ಬೇಕು, ದುಡಿಮೆ ಮಾಡಿಕೊಳ್ಬೇಕು. ಆಗೋದಿಲ್ಲ. ಕೆಲಸ ಮುಗಿಸಿ ಆದಮೇಲೆ ನೋಡೋಣ ಧರ್ಮಾಚರಣೆಯಿಂದ ಮಾಡೋದು. 60 ವರ್ಷ ಕಳೀತದೆ. ಆಗ 60 ವರ್ಷಕ್ಕೆ ರಿಟೈರ್ಮೆಂಟ್ ಹೇಳ್ತೇವಲ್ಲ ನಾವು. ಧರ್ಮಾಚರಣೆಯನ್ನು 60 ವರ್ಷಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳಿದರೆ ಆಗೊಂದು ಮಾತು ಬರ್ತದೆ, 60 ವರ್ಷಕ್ಕೆ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬಂದರೂ ನಮ್ಮ ದೇಹ ಅದನ್ನು ಕೇಳೋದಿಲ್ಲ. ಆಗ ಸ್ವಾಮಿ ಕುಂತ್ಕೊಂಡು ಜಪ ಮಾಡಿ ಅಂದರೆ ಕಾಲು ನೋಯುತ್ತೆ ಸ್ವಾಮಿ, ಕೇಳೋಕ್ಕಾಗಲ್ಲ ಅಲ್ವಾ? ಏನೋ ಭಜನೆ ಮಾಡಿ ಅಂದರೆ ಧ್ವನಿ ಚೆನ್ನಾಗಿಲ್ಲ, ಅದನ್ನು ಹೇಳ್ತೇವೆ ನಾವು. ವಯಸ್ಸಾಗೋಯ್ತು, ಉಚ್ಚಾರಣೆ ಸ್ಪಷ್ಟವಾಗಿ ಆಗೋದಿಲ್ಲ ಎಂಬುದಾಗಿ ಹೇಳ್ತೇವೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದೇನು ಅಂದರೆ ಧರ್ಮವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಸಣ್ಣ ವಯಸ್ಸಿನಿಂದಲೇ ರೂಢಿಯನ್ನು ಮಾಡಿಸಬೇಕು. ಹಾಗಾದಾಗ ಮಾತ್ರ ಅದು ಕೊನೆಯವರೆಗೂ ಇರ್ತದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಾವು ನಮ್ಮ ಮಕ್ಕಳಿಗೆಲ್ಲ ಹೆಸರಿಡ್ತಿದ್ದೇವೆ. ಈಗ ನಾವು ಹಿಂದೆಲ್ಲ ನಾಯಿ ಮರಿಗಳಿಗೆಲ್ಲ ಹೆಸರಿಡ್ತಿದ್ದೇವಲ್ವ, ಅದೆಲ್ಲ ಈಗ ಮಕ್ಕಳಿಗೆ ಇಡ್ತಾ ಇದ್ದೇವೆ ನಾವು ಅಲ್ವಾ? ಉದಾಹರಣೆ ನಾವು ಹೇಳ್ತಿರುವಂಥದ್ದು ಯಾವುದು ಇಲ್ಲದೆ ಹೋಗಿದ್ದೆಲ್ಲ ನಾವು ಹೇಳ್ತಾ ಇಲ್ಲ, ಇರುವಂಥದ್ದನ್ನೇ ಹೇಳುವಂಥದ್ದು. ಹಿಂದೆಲ್ಲ ದೇವರ ನಾಮಗಳನ್ನು ನಾಮಸ್ಮರಣೆ ಆಗಲಿ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ದೇವರ ಹೆಸರುಗಳನ್ನೆಲ್ಲ ಇಡ್ತಿದ್ರು. ಈಗ ಯಾವ ಉದ್ದೇಶಕ್ಕೆ ಇಟ್ಟುಕೊಳ್ತಿದ್ದಾರೋ ಹೆಸರು ಗೊತ್ತಿಲ್ಲ, ಇಟ್ಕೊಂಡು ಕರೀತಿದ್ದಾರೆ. ಅದು ಆಗಬಾರ್ದು. ಯಾಕೆ ಹಿಂದಿನವರು ಆ ನಾಮಸ್ಮರಣೆ ಆಗಬೇಕು ಅನ್ನುವ ಹೆಸರನ್ನು ಯಾಕೆ ಇಡ್ತಿದ್ರು ದೇವರ ಹೆಸರನ್ನು ಅಂದರೆ, ಪ್ರತಿನಿತ್ಯದಲ್ಲಿ ದೇವರ ಮಗನ ಹೆಸರನ್ನು ಅಥವಾ ಮಗಳ ಹೆಸರನ್ನು ಕರೆಯೋ ಕಾರಣದಿಂದಾಗಲೂ ದೇವರ ನಾಮಸ್ಮರಣೆ ಆಗಲಿ ಎನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹಿಂದಿನವರು ದೇವರ ಹೆಸರನ್ನು ಇಡ್ತಿದ್ರು. ಈಗಿನವ್ರು ಏನು ಮಾಡ್ತಿದ್ದಾರೆ, ಯಾವುದ್ಯಾವುದೋ ಹೆಸರುಗಳನ್ನ ಇಟ್ಕೊಳ್ತಿದ್ದಾರೆ. ಅದು ಬಿಡಿ, ಏನೂ ಮಾಡಲಿಕ್ಕಾಗುವಂತಿಲ್ಲ. ನಾವು ಹೇಳ್ತೇವೆ, ಇನ್ನು ಕೇಳಿದರೆ ಅವ್ರು ಹೇಳ್ತಾರೆ ಏನು ಮಾಡಲಿಕ್ಕಾಗೋದು, ಅದನ್ನೆಲ್ಲ ಉಚ್ಚಾರಣೆನೇ ಮಾಡಲಿಕ್ಕಾಗೋದಿಲ್ಲ ಕೆಲವೊಂದು ಹೆಸರುಗಳನ್ನು. ಹಾಗಾಗಿ ಸುಲಭವಾಗಿ ಯಾವುದನ್ನು ಹೇಳಲಿಕ್ಕಾಗ್ತದೆ ಅದನ್ನು ಇಟ್ಕೊಳ್ತೇವೆ ನಾವು ಎಂಬುದಾಗಿ ಹೇಳ್ಬೋದು ನೀವು. ಆದರೆ ಹಿಂದಿನವರು ಅದಕ್ಕೊಂದು ಶಾಸ್ತ್ರವನ್ನು ಹೇಳಿಟ್ಟಿದ್ದಾರೆ, ಆ ಪದ್ಧತಿಗಳನ್ನು. ಯಾಕೆಂದರೆ ಒಂದು ಕಥೆ ಇದೆ. ಹಿಂದೆ ಒಬ್ಬ ಇದ್ದ, ಅವನು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಿದ್ದ. ಅದರ ಜೊತೆಯಲ್ಲಿ ಅವನು ಅಧರ್ಮಾಚರಣೆಯನ್ನು ಸಹ ಮಾಡ್ತಿದ್ದ. ಅವನಿಗೆ ಹೀಗೆ ಬೇರೆಯವ್ರನ್ನ ಹೆದರಿಸ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಡ್ತಾನೆ ಜೀವನವನ್ನು ಕಳೀತಿದ್ದ. ಹೀಗೆ ಇರುವಾಗ ಅವನು ಯುಕ್ತವಾದ ವಯಸ್ಸಿನಲ್ಲಿ ಅವನಿಗೆ ಮದುವೆ ಆಯಿತು. ಮದುವೆ ಆದ ನಂತರ 1-2 ವರ್ಷಗಳಲ್ಲಿ ಅವನಿಗೆ ಮಗನಿಗೆ ಮಗ ಹುಟ್ಟಿದಾಗ ಅವನಿಗೆ ನಾರಾಯಣ ಎಂಬುದಾಗಿ ಹೆಸರನ್ನ ಇಟ್ಟ ಆದಮೇಲೆ ಅವನು ಆ ಮಗನನ್ನು ಕರೆಯೋ ಉದ್ದೇಶದಿಂದ ಆಗಾಗ ಕರೀತಿದ್ದ. ಅತ್ಯಂತ ಪ್ರೀತಿಯಾಗಿತ್ತು ಮಗನ ಮೇಲೆ. ಹೆಸರನ್ನು ಆದಾಗ ಹೇಳ್ತಿದ್ದ ನಾರಾಯಣ ನಾರಾಯಣ ಎಂಬುದಾಗಿ. ಅದೇ ಅವನಿಗೆ ರೂಢಿಯಾಯಿತು. ಅವನು ಹೀಗೆ ದಿವಸಗಳ ಕಳೀತಿರಲಾಗಿ ಅವನಿಗೊಂದು ಕೊನೆ ಕಾಲ ಎನ್ನುವಂಥದ್ದು ಬಂತು. ಆಗ ಅವನು ಮುಂದೆ ಯಮ ಬಂದು ನಿಂತ್ಕೊಂಡ. ಅವನಿಗೆ ಹೆದರಿಕೆ ಶುರುವಾಯಿತು. ಯಾರಿಗಾದರೂ ಯಮ ಬಂದಿದ್ದರೆ ನಿಂತ್ಕೊಂಡಾಗ ಹೆದರಿಕೆ ಶುರುವಾಗುತ್ತಲ್ವಾ? ಆಗ ನಮಗೆ ಇರೋದೆಲ್ಲ ನೆನಪಾಗೋದಿಲ್ಲ.
ಹಾಗೆ ಅವನು ಎದುರು ನಿಂತ್ಕೊಂಡಾಗ ಎಲ್ಲ ಹೆದರಿಕೆ ಮರ್ತೋಗ್ತದಿಲ್ವಾ. ಆದರೆ ಅವನಿಗೊಂದು ಆಗಲಿಲ್ಲ. ಅಂದರೆ ಆ ಕಾಲದಲ್ಲೂ ಅವನು ನಾರಾಯಣ ಸ್ಮರಣೆಯನ್ನು ಮಾಡಿದ, ಮಗನನ್ನು ಕರೆದ. ಇವನು ಯಾರೋ ಬಂದು ಎದುರು ನಿಂತ್ಕೊಂಡು ಬಿಟ್ಟಿದ್ದಾನೆ, ಮಗನನ್ನು ಕಾಪಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕರೆದ ಮಗನನ್ನು. ಅವನಾದರೂ ನಾನು ಕಾಪಾಡ್ಬೋದೇನೋ ಎಂಬುದಾಗಿ ಆ ಹೆಸರನ್ನು ಹೇಳಿದ ಮಾತ್ರದಲ್ಲೇ ಅವನ ಪ್ರಾಣವೂ ಹೋಯಿತು. ಆ ಕ್ಷಣಕ್ಕೆ ಆ ಯಮ ಅವನಿಗೆ ಹಾಕಿದ ಪಾಶವನ್ನು. ಆ ಕ್ಷಣಕ್ಕೆ ನಾರಾಯಣನ ದೂತರು ಬಂದರು, ಜಯ ವಿಜಯರು ಬಂದರು ಅಂತ ಹೇಳಿದ್ರು ಯಮನ ಹತ್ರ, ಅವನನ್ನು ಬಿಟ್ಟು ಬಿಡು ಎಂಬುದಾಗಿ. ಅವನು ಕೊನೆಯ ಕ್ಷಣದಲ್ಲಿ ನಾರಾಯಣ ಸ್ಮರಣೆಯನ್ನು ಮಾಡಿದ್ದಾನೆ, ಹಾಗಾಗಿ ಅವನನ್ನು ಬಿಡಬೇಕು. ಆಗ ಅವನು ಹೇಳ್ತಾನೆ ಯಮ, ಅವನು ನಾರಾಯಣ ಸ್ಮರಣೆಯನ್ನು ಮಾಡಿದ್ದಾನೆ, ಆದರೆ ಅವನು ಮಾಡಿರುವಂಥದ್ದೆಲ್ಲ ತಪ್ಪು ಕೆಲಸಗಳು, ಅಧರ್ಮದ ಕೆಲಸಗಳು, ಹಾಗಾಗಿ ಅವನನ್ನು ನಾನು ಕರ್ಕೊಂಡು ಹೋಗ್ತೇನೆ ನರಕಕ್ಕೆ ಎಂಬುದಾಗಿ ಅವನು ಹೇಳ್ತಾನೆ. ಆದರೆ ಅವನು ಹೇಳ್ತಾರೆ ಇರ್ಬೋದು, ಆದರೆ ಅವನು ಕೊನೆಯ ಕ್ಷಣದಲ್ಲಿ ನಾರಾಯಣ ನಾಮಸ್ಮರಣೆ ಮಾಡಿದ್ದರಿಂದ ಎಲ್ಲ ಪಾಪಗಳಿಂದ ಅವನು ಮುಕ್ತಿಯನ್ನು ಪಡ್ಕೊಂಡಿದ್ದಾನೆ, ಬಿಡುಗಡೆಯನ್ನು ಹೊಂದಿದ್ದಾನೆ. ಹಾಗಾಗಿ ಅವನನ್ನು ನಾರಾಯಣನ ಶ್ಲೋಕಕ್ಕೆ ನಾವು ಕರ್ಕೊಂಡು ಹೋಗೋರಿದ್ದೇವೆ. ಹಾಗಾಗಿ ನಮ್ಮ ಸ್ವಾಮಿ ಆಜ್ಞೆ ಆಗಿದೆ, ಅವನನ್ನು ನಾವು ಕರ್ಕೊಂಡು ಹೋಗ್ತೇವೆ ಎಂಬುದಾಗಿ ಹೇಳ್ತಾರೆ. ನಾವು ಈ ಕಥೆಯನ್ನೇನೋ ಕೇಳ್ತೇವೆ, ಹೇಳ್ಬಿಡ್ಬೋದು, ನಾವು ಏನು ಈ ಜನ್ಮದಲ್ಲಿ ಈಗ ಪ್ರಾರಂಭ ಮಾಡಿದ್ದೇವೆ, ಏನು ಕೆಲಸ ಬೇಕಾದರೂ ಮಾಡಿಬಿಡ್ತೇನೆ, ಕೊನೆಯ ಕಾಲದಲ್ಲಿ ನಾರಾಯಣ ಸ್ಮರಣೆ ಮಾಡಿದ್ರಾಯ್ತು ತಾನೇ, ಅದನ್ನು ನಾವು ಮಾಡ್ತೇವಲ್ವ ಅಂತ ಹೇಳಿದರೆ ನಾವು ಹೇಳ್ಕೊಳ್ಬೋದು. ಆ ಕ್ಷಣದಲ್ಲಿ ಯಮ ಬಂದು ನಿಂತುಕೊಂಡಾಗ ಎದುರಿಗೆ ನಮಗೆ ನಾರಾಯಣನೂ ನೆನಪಾಗೋದಿಲ್ಲ, ಈಶ್ವರನೂ ನೆನಪಾಗೋದಿಲ್ಲ. ನಮಗೆ ನೆನಪಾಗೋದೇನು ಅಂದರೆ ಈಗ ಒಟ್ಟು ಆಯಿತು, ನಮ್ಮ ಪ್ರಾಣಕ್ಕೆ ತಗೊಂಡು ಹೋಗ್ತಾನವನು, ಹೋಗುವಂಥದ್ದು ಮನೆಯವ್ರು ಯಾರೂ ನೆನಪಾಗೋದಿಲ್ಲ. ಆಗ ನಮಗೆ ನೆನಪಾಗೋದು. ಹಾಗಾಗಿ ನಾವು ಈ ಕಥೆಯನ್ನು ಯಾಕೆ ಹೇಳಿದ್ವಿ ನಾವು ಅಂತ ಕೇಳಿದರೆ, ಆ ನಾರಾಯಣ ಎನ್ನುವಂಥ ಹೆಸರನ್ನು ಆ ಕ್ಷಣಕ್ಕೆ ಅವನು ನೆನಪಾಗಬೇಕು ಅಂತಾದರೆ ಪುನಃ ಪುನಃ ಈ ಸಣ್ಣ ವಯಸ್ಸಿನಿಂದಲೇ ನೆನಪು ಮಾಡಿಕೊಂಡು ಪುನಃ ಆಗಾಗ ಹೇಳ್ಕೊಂಡು ಬಂದಾಗ ಮಾತ್ರ ಕೊನೆಯ ವಯಸ್ಸಿನಲ್ಲಿ ಅವನಿಗೆ ಕೊನೆಯ ಕ್ಷಣದಲ್ಲಿ ಅವನು ಬಂದು ಎದುರು ನಿಂತಾಗಲೂ ಆ ನಾಮಸ್ಮರಣೆ ಎನ್ನುವಂಥದ್ದು ನೆನಪಾಗ್ತದೆ. ಅದರ ಜೊತೆಯಲ್ಲಿ ಆ ಪಾಪಗಳಿಂದ ಮುಕ್ತಿ ಎನ್ನುವಂಥದ್ದು ಆಗ್ತದೆ. ಈ ಕಾರಣಕ್ಕಾಗಿ ಅವರೆಲ್ಲ ಮಗನ ಹೆಸರು, ಮಗಳ ಹೆಸರನ್ನು, ದೇವರ ಹೆಸರನ್ನು ಇಟ್ಟುಕೊಳ್ತಿದ್ದರು. ಈಗ ನಾವು ಹಿಂದೆ ಹೇಳಿದಾಗೆ ಆ ಥರದ ಹೆಸರುಗಳನ್ನು ಇಟ್ಕೊಳ್ತಿದ್ದೇವೆ. ಅದರಿಂದ ಯಾವುದೇ ಪುಣ್ಯವೂ ಇಲ್ಲವ, ಯಾವುದೇ ಪುರುಷಾರ್ಥವೂ ಇಲ್ಲ ಆಗಿದೆ. ಹಾಗಾಗಿ ನಾವು ಮಾಡಬೇಕಾಗಿರೋದು ಇಂತಹ ಅನೇಕ ಉದಾಹರಣೆಗಳಿದ್ದಾವೆ. ಹೇಳ್ತಾ ಹೋದರೆ ನಮ್ಮ ಜೀವನದಲ್ಲಿ ಬೆಳಗಿನಿಂದ ಸಾಯಂಕಾಲವನ್ನು ನೆನೆಸ್ಕೊಳ್ತಾ ಹೋದರೆ ಪ್ರತಿಯೊಂದು ಕೆಲಸಗಳಲ್ಲೂ ಧಾರ್ಮಿಕತೆಯನ್ನು ನಮಗೆ ಹೇಳಿ ಹೋಗಿದ್ದಾರೆ ಎಂದು ಅದನ್ನೆಲ್ಲ ನಾವು ಸರಿಯಾಗಿ ಆಚರಣೆಯನ್ನು ಮಾಡಿಕೊಂಡು ಬಂದಾಗ ಮಾತ್ರ ಧರ್ಮ ಎನ್ನುವಂಥದ್ದು ಉಳ್ಕೊಂಡು ಹೋಗ್ತದೆ, ಬೆಳ್ಕೊಂಡು ಹೋಗ್ತದೆ. ಮುಂದೆ ಧರ್ಮ ಎನ್ನುವಂಥದ್ದು ಸತ್ಯಯುಗ, ಮತ್ತು ನಾವು ಕೇಳಿರ್ತೇವೆ ದ್ವಾಪರ ಯುಗ ಇರ್ಬೋದು, ಕೃತಯುಗ ಇರ್ಬೋದು, ಅಥವಾ ತ್ರೇತಾಯುಗ ಇರ್ಬೋದು, ಇದು ಕಲಿಯುಗ ಇರ್ಬೋದು. ಇವುಗಳಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ಒಂದು ಸ್ಥಳ ಎನ್ನುವಂಥದ್ದು ಇತ್ತು. ಯಾಕೆ ಅಂದರೆ ಹೇಳ್ಬೋದು ನಾವು, ಯಾಕೆಂದರೆ ಕೇಳಿರ್ತೇವೆ ಕೃತಯುಗ, ಸತ್ಯಯುಗ ಎಂಬುದಾಗಿ. ಆ ಕಾಲದಲ್ಲಿ ಅಧರ್ಮ ಎನ್ನುವಂಥದ್ದು ಇರಲೇ ಇಲ್ಲ. ಪ್ರತಿಯೊಬ್ಬರೂ ಸಹ ಧರ್ಮ ಮಾರ್ಗದಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಿದ್ರು. ಆಮೇಲೆ ಬಂದಿರುವಂಥದ್ದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಏನಾಯಿತು ಅಂತ ಕೇಳಿದರೆ, ಬಂದಿರುವಂಥದ್ದು ಯಾವ ರೀತಿಯಾಗಿ ಇತ್ತು ಅಂತ ಕೇಳಿದರೆ, ಅಲ್ಲ ತ್ರೇತಾಯುಗದಲ್ಲಿ ಬಂದಿರುವಂಥದ್ದು ಹೇಗೆ ಅಂತ ಕೇಳಿದರೆ, ಧರ್ಮ ಅಧರ್ಮಗಳ ಮಧ್ಯದಲ್ಲಿ ಒಂದು ಸಮುದ್ರ ಎನ್ನುವಂಥದ್ದು ಇತ್ತು. ಅಧರ್ಮ ಹೇಗಿತ್ತು ಅಂತ ಕೇಳಿದರೆ ಶ್ರೀಲಂಕಾದಲ್ಲಿತ್ತು, ಇಲ್ಲಿ ರಾವಣ ಅಲ್ಲಿದ್ದ. ಧರ್ಮ ಎನ್ನುವಂಥದ್ದು ನಮ್ಮ ಭಾರತದಲ್ಲಿ ಇತ್ತು. ಮಧ್ಯದಲ್ಲಿ ಸಮುದ್ರ ಎನ್ನುವಂಥ ಅಷ್ಟು ದೊಡ್ಡ ಒಂದು ಸ್ಥಳ ಎನ್ನುವಂಥದ್ದು ಇತ್ತು, ದೂರ ಎನ್ನುವಂಥದ್ದು ಇತ್ತು. ದ್ವಾಪರ ಯುಗದಲ್ಲಿ ಕೌರವರು ಮತ್ತು ಪಾಂಡವರು ಒಂದೇ ಮನೆಯಲ್ಲಿ ಧರ್ಮಗಳಿದ್ದುವು. ಈ ಕಲಿಯುಗದಲ್ಲಾದರೆ ಒಂದೇ ದೇಹದಲ್ಲಿ ಇರ್ತವೆ. ಬೆಳಗ್ಗೆ ಧರ್ಮವಾಗಿದ್ದರೆ ಮಧ್ಯಾಹ್ನದ ನಂತರ ಅಧರ್ಮವಾಗ್ತದೆ ಅಂತ ಹೇಳ್ಬೋದು. ಅಥವಾ ಹೇಳ್ಬೋದು 5 ನಿಮಿಷದ ಕೆಳಗೆ ಧರ್ಮವನ್ನು ಹೇಳಿರ್ತಾನೆ, ಮತ್ತೊಂದು 5 ನಿಮಿಷದ ನಂತರ ಅಧರ್ಮವನ್ನು ಮಾತಾಡ್ತಾನೆ. ಈ ರೀತಿಯಾಗಿ ಧರ್ಮಾಧರ್ಮಗಳು ಸತ್ಯಯುಗದಲ್ಲಿ ಏನೂ ಇರಲಿಲ್ಲ. ಆನಂತರ ಬಂದುವಂಥ ಸಮುದ್ರ ಮಧ್ಯದಲ್ಲಿ ಇತ್ತು. ಆನಂತರ ಒಂದೇ ಮನೆಯಲ್ಲಿ ಇತ್ತು, ಈಗ ಒಂದೇ ದೇಹದಲ್ಲಿ ಇರುವಂತಹದ್ದು. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು, ನಮ್ಮ ದೇಹದಲ್ಲಿ ಎರಡೂ ಇದೆ, ಧರ್ಮ ಹಾಗೂ ಅಧರ್ಮ. ನಾವು ಯಾವುದನ್ನು ಆಚರಣೆಯನ್ನು ಮಾಡ್ತೇವೆಯೋ ಅದು ತುಂಬ ಮುಖ್ಯವಾಗ್ತದೆ. ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ನಾವು ಬೆಳೆಸ್ಕೊಂಡು ಹೋಗಬೇಕಾಗಿರುವಂಥದ್ದು, ಮಾಡಬೇಕಾಗಿರುವಂಥದ್ದು ಧರ್ಮದ ಆಚರಣೆಯನ್ನು. ಅದನ್ನು ಮಾಡಿದಾಗ ಮಾತ್ರ
ಪುಣ್ಯ ಸಂಪಾದನೆ ಎನ್ನುವಂಥದ್ದು ಆಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಆಚಾರ ವಿಚಾರಗಳನ್ನು ನಾವು ಸರಿಯಾಗಿ ಮಾಡ್ಕೊಂಡು ಹೋಗಬೇಕು. ನಾವು ಕೇಳಿರ್ತೇವೆ, ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕಾಗಿರುವಂಥದ್ದು ನಮ್ಮ ಪುರಾಣಗಳ ಕಥೆಗಳನ್ನು ಹೇಳುವಂಥದ್ದು ಇರ್ಬೋದು, ಅಥವಾ ನಮ್ಮ ಹಿಂದಿನವರು ಬಂದಿರುವಂಥ ಮಹಾನ್ ಪುರುಷರ ಒಂದು ಕಥೆಗಳನ್ನು ಹೇಳುವಂಥದ್ದು ಇರ್ಬೋದು. ಇವುಗಳನ್ನು ಹೇಳಿದಾಗ ಮಕ್ಕಳಿಗೆ ಒಂದು ಯಾವ ರೀತಿಯಾಗಿ ಯಾವುದ ಮಾರ್ಗದಲ್ಲಿ ನಡಿಬೇಕು ಎನ್ನುವಂಥದ್ದು ಗೊತ್ತಾಗ್ತದೆ. ಯಾವುದು ಸತ್ಯ ಧರ್ಮದ ಮಾರ್ಗ, ಯಾವುದು ಅಧರ್ಮದ ಮಾರ್ಗ ಎನ್ನುವಂಥದ್ದು ಗೊತ್ತಾಗ್ತದೆ. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ನಾವು ನಮ್ಮ ಮಕ್ಕಳಿಗೆ ಊಟ ಮಾಡಿಸುವ ಸಂದರ್ಭ ಇರ್ಬೋದು, ಮಲಗಿಸುವ ಸಂದರ್ಭದಲ್ಲೆಲ್ಲ ಹಿಂದಿನವರು ಕಥೆಗಳನ್ನು ಹೇಳ್ತಿದ್ರು, ನೀತಿ ಕಥೆಗಳನ್ನು, ಮಹಾಭಾರತದಿರ್ಬೋದು, ರಾಮಾಯಣದಿರ್ಬೋದು, ಅಥವಾ ಮಹಾಪುರುಷರ ಕಥೆಗಳನ್ನು ಹೇಳಿ ಅವುಗಳ ಜೊತೆಯಲ್ಲಿ ಕೊನೆಯಲ್ಲಿ ನೀತಿಯನ್ನು ಹೇಳ್ತಿದ್ರು. ಅದು ಅವರ ಮನಸ್ಸಿಗೆ ಬರ್ತಿತ್ತು, ನಾವು ಇಂಥ ಕೆಲಸಗಳನ್ನು ಮಾಡಬೇಕು, ಇಂಥ ಕೆಲಸಗಳನ್ನು ಮಾಡಬಾರ್ದು ಎಲ್ಲ ಗೊತ್ತಾಗ್ತಿತ್ತು ಅವರಿಗೆ. ಆದರೆ ಈಗೇನಾಗ್ತಾ ಇದೆ ಅಂತ ಕೇಳಿದರೆ, ಊಟ ಮಾಡುವಂಥ ಸಂದರ್ಭ ಇರ್ಬೋದು, ಅಥವಾ ಅವರನ್ನು ಮಲಗಿಸುವಂಥ ಸಂದರ್ಭ ಇರ್ಬೋದು, ಆಗ ನಾವೇನು ಮಾಡ್ತಿದ್ದೇವೆ ಅಂತ ಕೇಳಿದರೆ, ಅವ್ರ ಕೈಗೆ ಇವ್ರು ಹಿಡ್ಕೊಂಡಾಗೆ ಮೊಬೈಲ್ ಹಿಡ್ಕೊಳ್ತಿದ್ದೇವೆ ಅಲ್ವಾ. ಮಕ್ಕಳ ಕೈ ಕೊಡ್ತಾ ಇರುವಂಥದ್ದು ಮೊಬೈಲ್ ಕೊಡ್ತೇವೆ. ಯಾಕೆಂತ ಇದರ ಯಾಕೆ ಹೇಳಿದ್ವಿ ನಾವು ಅಂತ ಕೇಳಿದರೆ, ನಾವು ನೋಡ್ತಿರ್ತೇವೆ ಎಲ್ಲರಿಗೂ, ನಾವು ಹೇಳಿದಾಗ ತುಂಬ ಮೊಬೈಲ್ ನೋಡ್ತಾನೆ ಅವನು, ಹಾಗಾಗಿ ಹಾಳಾಗೋಗಿದ್ದಾನೆ ಎಂಬುದಾಗಿ ಹೇಳ್ತೇವೆ. ಆದರೆ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳಬೇಕಾಗಿರುವಂಥದ್ದು, ಕೊಡಬೇಕಾಗಿರುವಂಥದ್ದು ನಮ್ಮ ಧರ್ಮ ಗ್ರಂಥಗಳನ್ನು. ನಾವು ಕೇಳಿದಾಗ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ನಮ್ಮ ಧರ್ಮಗ್ರಂಥ ಯಾವುದು ಅಂತ ಕೇಳಿದರೆ ಯಾರಿಗೂ ಗೊತ್ತಿರೋದಿಲ್ಲ. ಈಗ ನಮ್ಮ ಮಕ್ಕಳಲ್ಲಿ ಕೇಳಿದಾಗ ಯಾವುದೇನೋ ಸ್ವಾಮಿ ಗೊತ್ತಿಲ್ಲ ನಮಗೆ ಅನ್ನುವಂತಹ ಪರಿಸ್ಥಿತಿ ನಮ್ಮಲ್ಲಿ ಬರ್ತಾ ಇದೆ. ಅದು ಆಗಬಾರ್ದು. ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಇದೆ, ಗೊತ್ತಿಲ್ಲ ಸ್ವಾಮಿ, ಅದನ್ನು ಯಾರು ಹೇಳಿದರು, ಗೊತ್ತಿಲ್ಲ ಸ್ವಾಮಿ ಅನ್ನುವಂಥ ಉತ್ತರಗಳು ನಮಗೆ ಬರ್ತವೆ. ಅದನ್ನು ಆಗಬಾರ್ದು. ನಮ್ಮ ಧರ್ಮ ಗ್ರಂಥಗಳಿರ್ಬೋದು, ಅಥವಾ ನಮ್ಮ ಪುರಾಣ ಕಥೆಗಳಿರ್ಬೋದು, ಇವುಗಳನ್ನೆಲ್ಲ ಹೇಳ್ತಾ ಹೋದಾಗ ಮಾತ್ರ ಅದರ ಜೊತೆಯಲ್ಲಿ ನಮ್ಮ ಧರ್ಮ ಎನ್ನುವಂಥದ್ದು ಉಳ್ಕೊಂಡು ಹೋಗ್ತದೆ. ಧರ್ಮ ಉಳಿಬೇಕು ಅಂತ ಕೇಳಿದರೆ, ನಾವು ಕೇಳಿರ್ತೇವೆ, ಏನಾದ್ರು ಹಣಗಳನ್ನು ಅಥವಾ ಜೋಪಾನ ಮಾಡಬೇಕು ಅಂತಾದರೆ ಹೇಗೆ ಟ್ರಿಜೂರಿಯಲ್ಲಿ ಹಾಕಿ ಬೀಗ ಹಾಕಿಡ್ತೇವೆ ಅಲ್ವಾ. ಅದೇ ರೀತಿಯಾಗಿ ಧರ್ಮ ಉಳಿಬೇಕು ಅಂತಂದ್ರೆ ಅದನ್ನು ತಗೊಂಡೋಗಿ ಟ್ರಿಜೂರಿಯಲ್ಲಿ ಹಾಕಿ ಬಂದಿ ಮಾಡಿಡೋದು ಯಾವಾಗಲೂ ಚೆನ್ನಾಗಿರ್ತದದು ಅಂತ ಹೇಳಿದರೆ ಅದು ಇರೋದಿಲ್ಲ. ಯಾಕೆ ಅಂತ ಕೇಳಿದರೆ, ಧರ್ಮ ಉಳಿಬೇಕು ಅಂತಾದರೆ ಅದನ್ನು ಸರಿಯಾಗಿ ನಾವು ಆಚರಣೆಯನ್ನು ಮಾಡ್ಕೊಂಡು ಹೋಗಬೇಕು. ಹಾಗಾದಾಗ ಮಾತ್ರ ಧರ್ಮ ಉಳಿತದೆ. ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಾದರೆ, ಧರ್ಮವನ್ನು ಹೇಗೆ ಅಂತ ಕೇಳಿದರೆ ಉಳಿಬೇಕು ಅನ್ನೋದನ್ನು ಆಚರಣೆ ಮಾಡಬೇಕು. ಹೇಗೆ ಅಂತ ಕೇಳಿದರೆ, ಹಿಂದೆ ಒಬ್ಬ ರೈತ ಇದ್ದ. ಅವನಿಗೆ ಒಂದಷ್ಟು ಆಸ್ತಿ ಇತ್ತು, ಆ ಗದ್ದೆ ಇತ್ತು. ಆ ಗದ್ದೆಯಲ್ಲಿ ಅವನೇನು ಮಾಡ್ತಿದ್ದ ಅಂತ ಕೇಳಿದರೆ ಕೃಷಿಯನ್ನು ಮಾಡ್ತಾ ಇದ್ದ, ಭತ್ತವನ್ನು ಬೆಳೀತಾ ಇದ್ದ. ಆ ಭತ್ತದಿಂದ ತನ್ನ ಜೀವನವನ್ನು, ಆ ಭತ್ತವನ್ನು ಮಾರೋದಿರ್ಬೋದು, ಅಥವಾ ತನಗೆ ಇಟ್ಟುಕೊಂಡು ಒಂದಷ್ಟನ್ನು ಉಳಿದದ್ದನ್ನು ಮಾರಿ ತನ್ನ ಜೀವನವನ್ನು ನಡೆಸ್ತಾ ಹೋಗ್ತಾ ಇದ್ದ. ಹೀಗಿರುವಾಗ ಅವನಿಗೆ ಮದುವೆ ಆದ ನಂತರ 2 ಜನ ಮಕ್ಕಳಾದರು. ಆ ಮಕ್ಕಳಿಗೆ ಅವನು ಸರಿಯಾಗಿ ಬೋಧಿಸ್ತಿದ್ದ, ಆ ಮಕ್ಕಳಿಗೆ ಚೆನ್ನಾಗಿ ಕೃಷಿಯನ್ನು ಕಲಿಸ್ತಾ ಇದ್ದ. ಹೀಗಿರ್ತಾ ಇರುವಾಗ ಒಂದಷ್ಟು ಕಾಲಗಳಾದ ನಂತರ ಅವನಿಗೆ ಒಂದು ದಿವಸ ಅನ್ನಿಸ್ತು, ನಾನು ಇಷ್ಟು ದಿವಸ ನನ್ನ ಜೀವನವನ್ನು ಕೃಷಿಯನ್ನು ಮಾಡುವ ಮೂಲಕ, ನನ್ನ ಕುಟುಂಬವನ್ನು ಪೋಷಣೆ ಮಾಡುವ ಮೂಲಕ ನನ್ನ ಜೀವನವನ್ನು ನಾನು ಕೊಡದೆ. ಇನ್ನು ಮುಂದೆ ನಾನು ಒಂದಷ್ಟು ತೀರ್ಥಕ್ಷೇತ್ರಗಳನ್ನೆಲ್ಲ ಪರ್ಯಟನೆ ಮಾಡಬೇಕು ಎಂಬುದಾಗಿ ಅಂದ್ಕೊಂಡು ಅವನು ಹೊರಡುವ ಪೂರ್ವದಲ್ಲಿ ತನ್ನ ಆಸ್ತಿಯನ್ನು ತನ್ನ ಮಕ್ಕಳಿಗೆ ಭಾಗ ಮಾಡಿ ಕೊಡ್ತಾನೆ. ಕೊಟ್ಟು ಅದರ ಜೊತೆಯಲ್ಲಿ ಒಂದೊಂದು ಚೀಲ ಭತ್ತವನ್ನು ಸಹ ಕೊಡ್ತಾನೆ. ಆ ಮಕ್ಕಳಿಗೆ ಹೇಳ್ತಾನೆ ಅವನು ಕೊಟ್ಟು ಹೋಗುವಾಗ, ಇದನ್ನು ಸರಿಯಾಗಿ ಜೋಪಾನವನ್ನು ಮಾಡಿ ಎಂಬುದಾಗಿ ಹೇಳ್ತಾನೆ. ಆದರೆ ಹೇಳಿ ತಾನಿನ್ನು ತೀರ್ಥಕ್ಷೇತ್ರ ಯಾತ್ರೆ ಮುಗಿಸ್ಕೊಂಡು ಬರ್ತೇನೆ ಎಂಬುದಾಗಿ ಹೇಳಿ ಅವನು ಹೊರಡ್ತಾನೆ. ಅದಾದ ನಂತರ ಅವರಲ್ಲಿ 2 ಮಕ್ಕಳಿದ್ರಲ್ವ, ಅದರಲ್ಲಿ ಒಬ್ಬನು ಏನು ಮಾಡ್ತಾನೆ, ಅದನ್ನು ತಗೊಂಡೋಗಿ ಭದ್ರವಾಗಿ ಒಂದು ಇದರೊಳಗಿಟ್ಟು ಬೀಗ ಹಾಕ್ತಾನೆ. ಮತ್ತೊಬ್ಬ ಏನು ಮಾಡ್ತಾನೆ ಅಂತ ಕೇಳಿದರೆ, ಆ ಭತ್ತವನ್ನು ತಗೊಂಡೋಗಿ ಅವನಿಗೆ ಬಂದಂಥ ಭಾಗದಲ್ಲಿ ಏನು ಮಾಡ್ತಾನೆ, ಅದನ್ನು ಬಿತ್ತಿ ಅದನ್ನು ಕೃಷಿಯನ್ನು ಮಾಡಿ ಭತ್ತದ ಬೆಳೆಯನ್ನು ತಗೊಳ್ತಾನೆ. ಅದೇ ರೀತಿಯಾಗಿ ಅನೇಕ ವರ್ಷಗಳ ಕಾಲ ಹೀಗೆ ನಡೀತಾ ಹೋಗ್ತದೆ. ಒಂದು ಮಗ ಏನು ಮಾಡ್ತಾನೆ ಅಂತ ಕೇಳಿದರೆ, ತನ್ನ ಜೀವನೋಪಾಯಕ್ಕಾಗಿ ಬಂದಂತಹ ಒಂದಷ್ಟು ಜಮೀನೆಲ್ಲ ಅವನಿಗೆ ಕೊಟ್ಟಿದ್ರಲ್ವ, ಆಸ್ತಿಯನ್ನು, ಅದನ್ನೆಲ್ಲ ಮಾರ್ತಾ ಬರ್ತಾನೆ. ಯಾಕೆಂದರೆ ಅವನು ಜೀವನ ನಡೆಸಬೇಕಲ್ವ. ಹಾಗಾಗಿ ಏನು ಮಾಡ್ತಾನೆ ಅಂದರೆ, ಅವನ ಆಸ್ತಿಗಳನ್ನೆಲ್ಲ ಮಾರ್ತಾ ಹೋಗ್ತಾನೆ. ಮಾರಿ ಕೊನೆಯ ದಿವಸ ಏನೂ ಇಲ್ಲದೆ ಉಳ್ಕೊಳ್ತಾನೆ. ಅವನ ಹತ್ರ ಒಂದು ಪೆಟ್ಟಿಗೆ ಮಾತ್ರ ಉಳಿದಿರ್ತದೆ. ಅದರ ಜೊತೆಯಲ್ಲಿ ಮತ್ತೊಬ್ಬನು ಏನು ಮಾಡ್ತಾನೆ ಅಂತ ಕೇಳಿದರೆ,
ಅವನು ಕೃಷಿಯನ್ನು ಅದೇ ರೀತಿಯಾಗಿ ಮಾಡ್ಕೊಂಡು ಬಂದು ತುಂಬ ಶ್ರೀಮಂತನು ಸಹ ಆಗ್ತಾನೆ. ಶ್ರೀಮಂತನಾಗಿ ಹೀಗೆ ಅನೇಕ ವರ್ಷಗಳ ಕಳೆದಾದ ನಂತರ ಅವನ ತಂದೆ ಪುನಃ ಬರ್ತಾರೆ. ಬಂದಾಗ ಅವರು ಬಂದು ಮನೆಯಲ್ಲಿ ತುಂಬ ವರ್ಷಗಳಾದ ಊರೆಲ್ಲ ಬದಲಾವಣೆ ಆಗ್ತದೆ ಅಲ್ವಾ, ಅದೇ ರೀತಿಯಾಗಿ ಬದಲಾವಣೆಗಳೆಲ್ಲ ಆಗಿತ್ತು. ಅದನ್ನು ನೋಡಿಬಿಟ್ಟು ಅವರು ಒಬ್ಬರ ಹತ್ರ ಕೇಳ್ತಾರೆ, ಹೀಗೆ ನನ್ನ ಮಕ್ಕಳು ಇಬ್ಬರಿದ್ದರು, ಅವರು ಎಲ್ಲಿದ್ದಾರೆ ಈಗ ಎಂಬುದಾಗಿ ಕೇಳ್ತಾರೆ. ಆಗ ಅವರು ತೋರಿಸ್ತಾರೆ ಒಂದು ಮನೆಯನ್ನು, ಇಂಥಲ್ಲಿದ್ದಾರೆ ಅಂತ ಹೇಳಿ. ಅವರು ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಎರಡನೇ ಮಗ ಅಲ್ಲಿದ್ದ. ಅವನು ಎಲ್ಲ ಕೃಷಿಯನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಶ್ರೀಮಂತನಾಗಿ ಉಳ್ಕೊಂಡಿದ್ದ. ಅವನ ಹತ್ರ ಕೇಳ್ತಾರೆ, ನೀನು ಹೇಗೆ ಈಗ ಆದೆ ಎಂಬುದಾಗಿ. ಅವರು ಹೇಳ್ತಾರೆ, ನೀವು ಕೊಟ್ಟಂತಹ ಭತ್ತವನ್ನು ನಾನು ಈ ರೀತಿಯಾಗಿ ಉಳುಮೆಯನ್ನು ಕೃಷಿಯನ್ನು ಮಾಡಿ ನಾನು ಶ್ರೀಮಂತನಾದೆ ಎಂಬುದಾಗಿ ಹೇಳ್ತಾನೆ. ಅವನು ನಿನ್ನ ಅಣ್ಣ ಎಲ್ಲಿ ಎಂಬುದಾಗಿ ಕೇಳ್ತಾರೆ. ಅವನು ಹೇಳ್ತಾನೆ, ನನ್ನ ಅಣ್ಣ ಈ ರೀತಿಯಾಗಿ ಮಾಡಿಕೊಂಡು ಎಲ್ಲವನ್ನು ಮಾಡಿಕೊಂಡು ದೇವಸ್ಥಾನದಲ್ಲಿ ಹೋಗಿದ್ದಾನೆ, ಭಿಕ್ಷೆಯನ್ನು ಬಿಡುತ್ತಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಇವನು ಅವನನ್ನು ಹುಡ್ಕೊಂಡು ಹೋಗ್ತಾರೆ. ಅವನ ಹತ್ರ ಕೇಳ್ತಾರೆ, ಯಾಕೆ ಹೀಗೆ ಮಾಡಿಕೊಂಡ ಎಂಬುದಾಗಿ. ಅವನು ಹೇಳಿದ್ರು, ಅವರು ಏನಂತ ಕೇಳಿದರೆ, ನೀವೇ ಹೇಳಿದ್ರಲ್ವಾ ಈ ಭತ್ತವನ್ನು ಕೊಟ್ಟುಬಿಟ್ಟು ಇದನ್ನು ಜೋಪಾನ ಮಾಡು ಎಂಬುದಾಗಿ ಹೇಳಿದ್ರಿ. ನಾನು ಅದೇ ರೀತಿಯಾಗಿ ಭತ್ತವನ್ನು ಟ್ರಿಯೂರಲ್ಲಿ ಹಾಕಿ ಪೆಟ್ಟಿಗೆಯಲ್ಲಿ ಹಾಕಿ ಭದ್ರ ಮಾಡಿ ಇಟ್ಟಿದ್ದೀನಿ. ಇದನ್ನು ಮಾತ್ರ ಚೆನ್ನಾಗಿ ನೋಡಿಕೊಂಡೆ ನಾನು. ಅದೇ ರೀತಿಯಾಗಿ ನಮ್ಮ ಹಿಂದೂ ಧರ್ಮ ಎನ್ನುವಂಥದ್ದು ಆ ಕಥೆಯನ್ನು ಕೇಳಿದಾಗ ನಾವು ಅಂದ್ಕೊಂಡಿರ್ತೇವೆ, ಏನು ಒಬ್ಬ ಎಲ್ಲವನ್ನು ಕಳ್ಕೊಂಡು ನಿಂತ್ಕೊಂಡವನು, ಮತ್ತೊಬ್ಬನು ಎಲ್ಲವನ್ನು ಗಳಿಸಿ ನಿಂತ್ಕೊಂಡವನು. ನಮ್ಮ ಹಿಂದೂ ಧರ್ಮ ಎನ್ನುವಂಥದ್ದು ಅದೇ ರೀತಿಯಾಗಿದೆ. ಅದನ್ನು ಸರಿಯಾಗಿ ಆಚರಣೆಯನ್ನು ಮಾಡಿಕೊಂಡು ಹೋದರೆ ನಮ್ಮನ್ನು ತುಂಗಕ್ಕೆ ಕರ್ಕೊಂಡು ಹೋಗ್ತದೆ. ಧರ್ಮಾಚರಣೆಯನ್ನು ಮಾಡಿದರೆ, ಆ ಧರ್ಮಾಚರಣೆಯನ್ನು ಮಾಡಿದರೆ ಸಂಪೂರ್ಣವಾಗಿ ಕಳ್ಕೊಂಡು ಹೋಗ್ತದೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಇಷ್ಟೇ. ಎರಡನೇವನು ಯಾವ ರೀತಿಯಾಗಿ ಕೃಷಿಯನ್ನು ಮಾಡಿ ಎಲ್ಲವನ್ನು ಗಳಿಸಿದ್ನೋ ಅದೇ ರೀತಿಯಾಗಿ ನಮ್ಮ ಧರ್ಮವನ್ನು ಉಳಿಸಬೇಕಂದ್ರೆ ನಮ್ಮ ಆಚಾರ ವಿಚಾರಗಳಿರ್ಬೋದು, ನಮ್ಮ ಸಂಸ್ಕೃತಿ ಸಂಪ್ರದಾಯಗಳಿರ್ಬೋದು, ಇವೆಲ್ಲವನ್ನು ನಾವು ಆಚರಣೆ ಮಾಡಬೇಕು. ಜೊತೆಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕಲಿಸ್ತಾ ಬರಬೇಕು. ಹಾಗಾದಾಗ ಮಾತ್ರ ಧರ್ಮ ಎನ್ನುವಂಥದ್ದು ಉಳಿತದೆ, ಹಿಂದೂ ಧರ್ಮ ಎನ್ನುವಂಥದ್ದು ಉಳಿತದೆ. ಅದರ ಜೊತೆಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಹಿಂದೂ ಧರ್ಮವನ್ನು ಉಳಿಸಬೇಕು ಅನ್ನುವಾಗ ಅದರ ಜೊತೆಯಲ್ಲಿ ನಾವು ನಮ್ಮ ಪಕ್ಕದವರಿಗೆ ಏನೋ ತೊಂದರೆ ಆಗಿರ್ತದೆ, ಅಥವಾ ನಾವು ದಾರಿಯಲ್ಲಿ ಹೋಗುವಾಗ ಏನೋ ಒಂದು ತೊಂದರೆ ಆಗಿರ್ತದೆ ಯಾರಿಗೊಬ್ಬರಿಗೆ, ಆಗ ಅವರಿಗೆ ನಾವು ಸಹಾಯವನ್ನು ಮಾಡಿದರೆ ಮಾತ್ರ ಒಂದೊಂದು ದಿವಸ ಯಾವಾಗಾದರೂ ನಮಗೆ ಸಮಸ್ಯೆ ಬಂದಾಗ ಅವರು ನಮಗೆ ಸಹಾಯವನ್ನು ಮಾಡ್ತಾರೆ. ನಾವು ಈಗೇನಾಗಿದೆ ಅಂತ ಕೇಳಿದರೆ, ಯಾರಾದರೂ ದಾರಿಯಲ್ಲಿ ನಾವು ಹೋಗುವಾಗ ಅನಾಹುತ ಆಗಿದೆ, ಆಕ್ಸಿಡೆಂಟ್ ಆಗಿರುತ್ತದೆ, ಅಪಘಾತ ಆಗಿರುತ್ತದೆ, ಆಗ ಅವರಿಗೆ ನಾವೇನಾದ್ರು ಸಹಾಯ ಮಾಡಬೇಕು ಅಂತ ನಮಗನ್ನಿಸಿದ್ರು ನಮಗೊಂದು ಅನ್ನಿಸ್ತದೆ, ಏನಾದರೂ ಆಗಿ ಅದು ನಮ್ಮ ಮೈ ಮೇಲೆ ಬಂದರೆ ಯಾರು ನೋಡೋರು, ಸ್ವಾಮಿ ಹಾಗಾಗಿ ನನಗೆ ಬೇಡ, ಅದು ನನ್ನ ಪಾಡಿ ನಾನು ಹೋಗ್ತೇನೆ ಎನ್ನುವಂಥ ಮನಸ್ಥಿತಿಯಲ್ಲೇ ನಾವೆಲ್ಲ ಇದ್ದೇವೆ. ಅದು ಆಗಬಾರ್ದು. ಏನಾದರೂ ಆಗಿರಲಿ ಅವರಿಗೆ ಒಂದಷ್ಟು ಸಹಾಯವನ್ನು ನಾವು ಮಾಡಿದರೆ ನಮ್ಮ ಮುಂದಿನ ದಿವಸ ನಮಗೇನೋ ಒಂದು ಸಮಸ್ಯೆ ಆದಾಗ ಅವರು ಬರ್ತಾರೆ. ಹಾಗಾಗಿ ನಾವು ಮಾಡಬೇಕಾಗಿರುವಂಥದ್ದು ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ಗುಣವನ್ನು ನಾವು ಬೆಳೆಸ್ಕೊಂಡು ಹೋದಾಗ ಮಾತ್ರ ಹಿಂದೂ ಧರ್ಮ ಎನ್ನುವಂಥದ್ದು ಉಳಿತದೆ. ಹಿಂದೂ ಧರ್ಮಗಳು ಹೇಳಿರುವಂಥದ್ದು ಅದೇನೆ, ವಸುದೈವ ಕುಟುಂಬಕಂ ಎಂಬುದಾಗಿ ಹೇಳಿದ್ದೆ. ನಾವು ಮಾಡಬೇಕಾಗಿರುವಂಥದ್ದು ಅದರಲ್ಲೇ ಆಚರಣೆಯನ್ನು ನಾವೆಲ್ಲರೂ ನಾವೆಲ್ಲರೂ ಒಂದು ಎನ್ನುವಂಥ ವಿಚಾರವನ್ನು ನಾವೆಲ್ಲರೂ ತಾಳಿದರೆ ಮಾತ್ರ ಹಿಂದೂ ಧರ್ಮ ಎನ್ನುವಂಥದ್ದು ಇನ್ನಷ್ಟು ಉತ್ತುಂಗಕ್ಕೆ ಹೋಗ್ತದೆ ಎಂಬುದರಲ್ಲಿ ಎರಡೂ ಪ್ರಶ್ನೆ ಇಲ್ಲ. ಅದರ ಜೊತೆಯಲ್ಲಿ ನಮ್ಮ ಹಿಂದೂ ಧರ್ಮದ ಮೇಲೆ ಈಗ ಅನೇಕ ರೀತಿಯಾಗಿ ಆಕ್ರಮಣ ಎನ್ನುವಂಥದ್ದು ಆಗ್ತಾ ಇದೆ. ಯಾವ ರೀತಿಯಾಗಿ ಅಂತ ಕೇಳಿದರೆ, ನಮ್ಮ ಹಿಂದೂಗಳನ್ನು ಬೇರೆಯ ಧರ್ಮಕ್ಕೆ ಮತಾಂತರವನ್ನು ಮಾಡುವಂತಹದ್ದು ಅವ್ಯಾಹತವಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ನಾವು ಆಸ್ಪದವನ್ನು ಕೊಡಬಾರ್ದು. ಅದನ್ನು ಹಿಂದಿನವರು ಹೇಳಿದ್ದಾರೆ, ಯಾವುದೇ ಆದರೂ ನಮ್ಮ ಧರ್ಮದಲ್ಲಿ ಶ್ರೇಯಸ್ಸು ಎನ್ನುವಂಥದ್ದು ಇದೆ, ಅದನ್ನು ಆಚರಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಒಳ್ಳೆಯದು ಎನ್ನುವಂಥದ್ದು ಆಗ್ತದೆ. ನಾವು ನೋಡಿರ್ತೇವೆ, ಹಿಂದೂಗಳನ್ನು ಬೇರೆ ಧರ್ಮಕ್ಕೆ ಅವರು ಮತಾಂತರವನ್ನು ಮಾಡಲಿಕ್ಕಾಗಿ ಎಲ್ಲಿವರೆಗೆ ಬಂದಿದ್ದಾರೆ ಅಂತ ಕೇಳಿದರೆ ನಾವೆಲ್ಲ ಕಡೆ ಹೇಳ್ತಿದ್ದೇವೆ, ಅವರು ತಮ್ಮ ದೇವರನ್ನು ಹಿಂದುವಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ನಾವು ಹೇಳಬೇಕು. ಯಾಕೆಂತ ಕೇಳಿದರೆ, ನಾವು ನೋಡಿರ್ತೇವೆ ಚರ್ಚುಗಳಲ್ಲಿ ಗಂಟೆ ಬಂದಿದೆ, ಅದ್ರ ಜೊತೆಯಲ್ಲಿ ಅಷ್ಟೋತ್ತರ ಹೇಳ್ತಾರೆ, ಸ್ತೋತ್ರಗಳನ್ನು ಹೇಳ್ತಾರೆ, ಅದರ ಜೊತೆಯಲ್ಲಿ ಉತ್ಸವಗಳನ್ನು ಮಾಡ್ತಿದ್ದಾರೆ. ಎಲ್ಲವೂ ಇರುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ. ಆದರೆ ಅವರು ನಮ್ಮನ್ನು ಮತಾಂತರ ಮಾಡಲಿಕ್ಕೆ ಹೋಗಿ ಅವ್ರ ದೇವರನ್ನೇ ಹಿಂದೂಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇದು ಅನ್ನುವಂಥದ್ದು ನಡೀತಾ ಇರುವಂಥದ್ದು. ಅವರು ಮತಾಂತರ ಮಾಡಲಿಕ್ಕೆ ಹೋದರೂ ಅವರೇ ಮತಾಂತರ ಹೊಂದಿದ್ರೋ ಗೊತ್ತಿಲ್ಲ.
ಆದರೆ ಈಗ ನಡೀತಿರುವಂತಹದ್ದು ಇವೆಲ್ಲವನ್ನು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವೆಲ್ಲವನ್ನ ಇಟ್ಟುಕೊಂಡು ಹಿಂದೂಗಳನ್ನು ಅವರ ಧರ್ಮಕ್ಕೆ ಮತಾಂತರವನ್ನು ಮಾಡಬೇಕು ಎನ್ನುವಂತಹದ್ದು ನಡೀತಾ ಇದೆ. ಅದರ ಜೊತೆಯಲ್ಲಿ ಜಿಹಾದ್ಗಳು ನಡೀತಾ ಇದೆ. ಇವೆಲ್ಲವೊಂದರಿಂದ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಿಕೊಳ್ಳುವಂತಹದ್ದು ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ನೀವೆಲ್ಲರೂ ಇದಕ್ಕೆ ಕಟಿಬದ್ಧರಾಗಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಸಮಾಜೋತ್ಸವ ಎನ್ನುವಂಥದ್ದು ದೇಶದಲ್ಲಿ ಅನೇಕ ಕಾರ್ಯಕ್ರಮಗಳು ಲಕ್ಷಾಧಿಕೂ ಅಧಿಕ ಕಾರ್ಯಕ್ರಮ ದೇಶದಲ್ಲಿ ನಡೀತಾ ಇದೆ. ಯಾಕೆ ಅಂತ ಕೇಳಿದರೆ ಈ ಸಂದರ್ಭದಲ್ಲಿ 100ನೇ ವರ್ಷ RSSಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಪ್ರಯುಕ್ತವಾಗಿ ಇದು ನಡೀತಾ ಇದೆ. ಇದರ ಜೊತೆಯಲ್ಲಿ ಒಂದೇ ಮಾತರಂಗೆ ಈ ವರ್ಷ 150 ವರ್ಷ ಆಗ್ತಾ ಇದೆ. ಹಾಗಾಗಿ ಅದನ್ನು ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕು. ಒಂದೇ ಮಾತ್ರ ನಾವೆಲ್ಲರೂ ಹೇಳ್ತೇವೆ, ಒಂದೇ ಮಾತ್ರ ಇಷ್ಟೇ ನಾವು ಬರುವುದು. ಮುಂದೆ ಯಾವುದು ಅನೇಕ ಸಾಲುಗಳಿದ್ದಾವೆ, ಅವುಗಳನ್ನೆಲ್ಲ ನಾವು ಕಲಿತುಕೊಳ್ಳಬೇಕು. ಅದರೆಲ್ಲ ಪ್ರತಿನಿತ್ಯದಲ್ಲಿ ಹೇಳುವಂಥದ್ದನ್ನು ನಾವು ನಮ್ಮ ಮಕ್ಕಳಿಗೆ ಮತ್ತು ನಾವು ಕಲಿತುಕೊಂಡಾಗ ಮಾತ್ರ ಅದು ಉಳ್ಕೊಂಡು ಹೋಗ್ತದೆ, ಬೆಳ್ಕೊಂಡು ಹೋಗ್ತದೆ. ಹಾಗಾಗಿ ನಾವೆಲ್ಲರೂ ಹಿಂದೂ ಎನ್ನುವಂಥದ್ದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತಾ, ನಿಮ್ಮೆಲ್ಲರಿಗೂ ನಮ್ಮ ಆರಾಧ್ಯ ದೇವರಾದ ಲಕ್ಷ್ಮೀನರಸಿಂಹ ಚಂದ್ರಮೌಳೇಶ್ವರ ಅನುಗ್ರಹ ಸದಾಕಾಲ ಇರಲಿ ಎಂಬುದಾಗಿ ಹೇಳ್ತಾ, ನಾವು ಕೂಡ ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ.